ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್ ಎಂಕೆ. ವೀಕ್ಷಕರೇ, ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಬೆನ್ನಲ್ಲೇ ಈಗ ರಾಜ್ಯದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ಉತ್ತರ ಕರ್ನಾಟಕದ ಜನರೇನಿದ್ದಾರೆ, ನಿಜಕ್ಕೂ ಅವರ ಪರದಾಟವನ್ನ ಈಗ ಹೇಳ್ತಿರದ್ದಾಗಿದೆ. ಇದಕ್ಕೆ ಕಾರಣವನ್ನ ನೋಡೋದಾಯ್ತು ಅಂತಂದು ಹೇಳಿದ್ರೆ, ಉತ್ತರ ಕರ್ನಾಟಕದ ಬಹುಪಾಲು ಜನರು ಕೃಷಿಯನ್ನೇ ಅವಲಂಬಿಸಿ ಬದುಕುವಂತವರು. ಅವರಿಗೆ ಕೃಷಿಯನ್ನ ಬಿಟ್ಟರೆ ಬೇರೆ ಉದ್ಯೋಗಾವಕಾಶಗಳ ಆಪ್ಷನ್ಸ್ಗಳು ಕಡಿಮೆ. ಅದರಲ್ಲೂ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಜನರು ಈ ಒಂದು ಸಮಯದಲ್ಲಿ, ಅಂದ್ರೆ ಮಳೆಗಾಲದ ಸಮಯದಲ್ಲಿ ವಲಸೆ ಬಂದವರು ಕೂಡ ಊರನ್ನ ಸೇರ್ತಾರೆ. ಯಾಕಂದ್ರೆ ಮಳೆಗಾಲದ ಸಮಯ ಒಂದಷ್ಟು ಬೆಳೆಗಳನ್ನ ಬಿತ್ತಿ ಬೆಳೆದು ಒಂದಷ್ಟು ಹಣವನ್ನ ಮಾಡಿಕೊಳ್ಳೋದು, ಇನ್ನೊಂದಷ್ಟು ಬೆಳೆಗಳನ್ನ ಜೀವನೋಪಾಯಕ್ಕಾಗಿ ಅಂತಂದೇಳಿ ಉಳಿಸ್ಕೊಳ್ಳುವಂತ ಪ್ರಯತ್ನಕ್ಕಾಗಿ ಊರಲ್ಲೇ ಉಳಿದುಕೊಂಡು ಬಿತ್ತನೆಯನ್ನ ಮಾಡ್ತಾರೆ. ಆದರೆ ಈಗ ವರುಣದೇವ ಎಲ್ಲ ಒಂದ್ ಕಡೆ ಮುನಿಸ್ಕೊಂಡ್ಬಿಟ್ಟಿದ್ದಾನೆ ಎನ್ನುವಂತ ರೀತಿಯಲ್ಲಿ ಮಳೆಯೇ ಬರದೇ ಇದ್ದ ಕಾರಣ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ, ಕಂಗಾಲಾಗ್ಬಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಕಂಗಾಲಾಗಿರುವ ರೈತರು ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಭಿನ್ನ ಆಚರಣೆಗಳ ಮೊರೆ ಹೋಗಿದ್ದಾರೆ. ಬರದೇ ಇದ್ದಾಗ ರಾಜ್ಯದ ರೈತರು ಕಪ್ಪೆಗಳಿಗೆ ಮದುವೆ ಮಾಡುತ್ತಿದ್ರು. ಹಾಗೆ ಮದುವೆ ಮಾಡುವುದಕ್ಕೆ ರಾಜ್ಯದ ರೈತರು ಮುಂದಾಗಿದ್ದಾರೆ. ಧಾರವಾಡದಲ್ಲೂ ಕೂಡ ಗ್ರಾಮಸ್ಥರು 2 ಕತ್ತೆಗಳನ್ನ ತೆಗೆದುಕೊಂಡು ಬಂದು, ಒಂದು ಕತ್ತೆಗೆ ಕಾಂತೇಶ್ ಮತ್ತೊಂದು ಕತ್ತೆಗೆ ಕಸ್ತೂರಿ ಎಂದು ಹೆಸರಿಟ್ಟು ಈಗ ಮದುವೆಯನ್ನ ಅದ್ದೂರಿಯಾಗಿ ಪಕ್ಕಾ ಹಿಂದೂ ಸಂಪ್ರದಾಯದಂತೆಯೇ ಮದುವೆಯನ್ನ ಮಾಡಿದ್ದಾರೆ. ಈ ಮದುವೆಗೆ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಲಾಗಿದ್ದು, ಮದುವೆಯಲ್ಲಿ ಹಿಂದೂ ಸಂಪ್ರದಾಯದಂತೆ ತಾಂಬೂಲ ಬದಲಾವಣೆ ಕೂಡ ಆಗಿದೆ. ಜೊತೆಗೆ ಮದುವೆಯಲ್ಲಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇದಾದ ಬಳಿಕವಾದರೂ ವರುಣದೇವ ನಮ್ಮ ಪ್ರಾರ್ಥನೆಗೆ ಒಲಿದು ಭೂಮಿಯನ್ನ ಹಸಿರು ಮಾಡಲಿ ಎನ್ನುವುದೇ ಅಲ್ಲಿಯ ರೈತರ ಆಶಯವಾಗಿದೆ. ಹಿರಿಯರ ನೇಮಕಾರರಿಂದ ಮಾಡ್ಯವ್ರಿ. ನಿನ್ನಿಂದ ದೇವಕಾರ್ಯನ ಮುತ್ತೈದ ಮಾಡಿದ್ರು, ದೀನಮಸ ಹಾಕ್ಯಾರ್ರಿ. ಬೆಳಗ್ಗೆ ಕರಗಡ ಮಾಡ್ಯವ್ರಿ. ಒಂದು 10-15 ಮಂದಿ ಅಡಿಗೆ ಮಾಡ್ಯವ್ರಿ. ಸುರುಗಿ ನೀರು ಅರಸನ ಇದ್ರಗಳದು ಅದೆಲ್ಲ ಮಾಡ್ಯವ್ರಿ. ನಾವು ಬಾಸಿಂಗ್ ತರೋದ್ರಿ, ಗುಳದಾಳಿ ಬಂತ ಎಲ್ಲ ಬಂತು, ಸಂಪ್ರದಾಯ ಎಲ್ಲ ಮಾಡ್ಯವ್ರಿ. ಇವತ್ತು ರೀ ಬಾಸಿಂಗ್ ತೊಗೊಂಡಿವ್ರಿ, ಅರಸನ ಹಚ್ಚಿದ್ವಿ, ಬಾಸಿಂಗ್ ಕಟ್ಟಿದ್ವಿ, ಸುರುಗಿನಿ ಸುತ್ತಿದ್ವಿ, ಅದೇ ತಾಳಿ ಕಟ್ಟಿರಿ. ಈ ಮದ್ವಿದ ಹೆಂಗೆ ಮಾಡ್ತೇವೆ ಹಂಗೆಲ್ಲ ಮಾಡೈತ್ರಿ. ಎಲ್ಲರೂ ಕೂರ್ಕೊಂಡ ಇವತ್ತ ಒಂದು ಕತ್ತಿ ಲಗ್ನ ಒಂದ ದೇವಕಾರ್ಯ ಎಲ್ಲ ಗದಿ ದಾಮಮ್ಮಗ ದೀಡ ನಮಸ್ಕಾರ ಹಾಕಿ ದೇವಕಾರ್ಯ ಮಾಡಿ ನಿನ್ನಿಂತ್ರ ಪ್ರಸಾದ ಚಲೋ ಐತಿ. ಇವತ್ತು ಸುಮಾರು 2,000 ಜನಕ್ಕೆ ಆಗುವಂತ ಪ್ರಸಾದ ನಮ್ಮ ಶಿರೂರು ಗ್ರಾಮದ ಎಲ್ಲಾ ಹಿರಿಯರು ಎಲ್ಲ ಯುವಕರು ಕೂರ್ಕೊಂಡ ನಿನ್ನಿಂತ್ರ ತನ್ನ ಬಂದ ಹೋದಾರು. ಇಷ್ಟು ಕಷ್ಟಕ್ಕ ನಮ್ಮ ದೇವರ ಕಣ್ ತೆಗೆದ ಎಲ್ಲರಿಗೆ ಮಡ್ರಾಯ ಕೊಡ್ಲಂತ ಹೇಳಿ ನಾನು ಇನ್ನೊಮ್ಮೆ ಬೇಡ್ಕೊಂಡ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲಾ ವರದಿಗಾರರು ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ, ಏನ್ ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನ್ ಅಪ್ಡೇಟ್ಸ್ ಇದೆ ಬಸವರಾಜ್ ಅವರೇ? ಅಲ್ಲಿ ಏನ್ ಅಪ್ಡೇಟ್ಸ್ ಇದೆ ಮಳೆಗಾಲಕ್ಕೆ ಸಂಬಂಧಪಟ್ಟ ಹಾಗೆ? ಎಷ್ಟರ ಮಟ್ಟಿಗೆ ಅಲ್ಲಿ ಮಳೆಗಾಲದ ಅಭಾವ ಸೃಷ್ಟಿಯಾಗಿದೆ? ಸರ್, ಏನು ಇಲ್ಲಿ ಮುಂಗಾರು ಜೂನ್ 15 ಅಥವಾ ಜೂನ್ 18 ಸ್ಟಾರ್ಟ್ ಆಗಬೇಕಾಗಿತ್ತು. ಅದು ಜುಲೈ 1ನೇ ತಾರೀಕು ಬಂದ್ರು ಕೂಡ ಇನ್ನೂ ಇಲ್ಲಿ ಮಳೆ ಯಾವುದೇ ತರ ಮಳೆ ಆಗಿಲ್ಲ. ಈಗ 25 ಇಂದ 30% ಮಳೆ ಆಗ್ಬೇಕಾಗಿತ್ತು ಸರ್ ಇಲ್ಲಿ. ಈಗ ಮಳೆ ಏನು ಇಲ್ಲಿ ಒಟ್ಟೆ ಮಳೆನೇ ಇಲ್ಲ. ಹಿಂಗಾಗಿ ಈಗ ಇಲ್ಲಿ ರೈತರು ಏನು ಸದ್ಯ ಹತ್ತಿ ಆಯ್ತು, ಹೆಸರಾಯ್ತು, ಈಗ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಇದು ಹೆಸರು ಅಥವಾ ಹತ್ತಿ ಬೆಳೆದು ಅರ್ಧಕ್ಕೆ ನಿಂತಿದೆ ಸರ್. ಈಗ ಎಲ್ಲ ಒಣಗಿ ಹೋಗ್ತಾ ಇದೆ. ಇಲ್ಲಿ ಏನು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಶಿರೂರದಲ್ಲಿ ಕತ್ತೆಗಳ ಮದುವೆ ಕೂಡ ಮಾಡ್ತಾ ಇದ್ದಾರೆ ಸರ್, ಮಳೆ ಬರಲಿ ಅಂತ ಹೇಳಿ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರ ಸಂಕಷ್ಟ ಹೇಗಿದೆ, ರೈತರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಇಲ್ಲಿ ರೈತರು ಏನು ಸರ್, ಈಗ ಅವರು ಮೋಡ ಕಡೆ ಮುಖ ಮಾಡ್ಕೊಂಡು ಕೂತಿದ್ದಾರೆ. ಬಿಟ್ರೆ ಏನು ಅವ್ರಿಗೆ ಮಾತಾಡುವಂತ ಏನು ದಾರಿನ ಇಲ್ಲ ಸರ್ ಇಲ್ಲಿ. ಈಗ ಅವರು ದೇವರ ಮೊರೆ ಹೋಗ್ತಾ ಇದ್ದಾರೆ. ಆನಂತರ ಏನು ಮುಂಚೆ ಹಳಬ್ರಿದ್ದು ಮೊದಲಿನ ಕಾಲದಲ್ಲಿ ಏನು ಕತ್ತೆಗಳಿಗೆ ಮದುವೆ ಮಾಡುದು, ಕಪ್ಪೆಗಳಿಗೆ ಮದುವೆ ಮಾಡುದು, ಈ ತರ ಮಾಡಿದ್ರೆ ಮಳೆ ಆಗ್ತದನ್ನೋ ಅವರಲ್ಲಿ ಭರವಸೆ. ಅದೇ ತರ ಇಲ್ಲಿ ನವಲಗುಂದ ತಾಲೂಕು ಶಿರೂರು ಗ್ರಾಮದಲ್ಲಿ ಕತ್ತೆಗಳಿಗೆ ಮತ್ತು ಕಪ್ಪೆಗಳಿಗೆ 2 ಹುಡುಗಿ ಮದುವೆ ಮಾಡ್ತಾರೆ ಸರ್. ಇಲ್ಲಿ ಮದುವೆ ಮಾಡಿ ಏನು ಮಳೆ ಆಗುತ್ತಾ ಅನ್ನೋ ಅವರು ಭರವಸೆ ಇದ್ದಾರೆ ಸರ್.
ಇನ್ನು ಈ ಹಿಂದೆ ರೈತರು ಈ ರೀತಿಯಾದಂತಹ ಆಚರಣೆಗಳನ್ನ ಮಾಡಿ ವರುಣದೇವ ಒಲಿದಂತಹ ಉದಾಹರಣೆಗಳು ಏನಾದರೂ ಇದೆಯಾ? ಹಿಂದೆ ಈ ತರ ಕೆಲವು ಗ್ರಾಮಗಳಲ್ಲಿ ಮಾಡಿದ್ರು ಸರ್. ಮಾಡಿದ್ರೆ ಅದು ಮಳೆ ಒಂದೊಂದು ಕಡೆ ಮಳೆ ಆಗಿದೆ, ಒಂದು ಬೇರೆ ಬೇರೆ ಡಿಸ್ಟಿಕ್ಗಳೇ ಆಗಿದೆ. ಒಟ್ಟು ನಮಗೂ ಕೂಡ ಹಿಂದೆಲ್ಲ ನಾಳೆ ಆಗುತ್ತೋ ಅಂತ ಅನ್ನುವ ರೈತರ ಆಶೆ ಸರ್. ಎಸ್, ಓಕೆ, ಧನ್ಯವಾದಗಳು ಬಸವರಾಜ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.